ಪರಮ ದಯಾಮಯನಾದ ಕರುಣಾನಿಧಿಯನಾದ ಅಲ್ಲಾಹನ ಹೆಸರಿನಿಂದ ಪ್ರಾರಂಭಿಸುತ್ತಾ ಇದ್ದೇನೆ. ಮೊಹಮ್ಮದಿಯಾನಾಥ್ ಕಮಿಟಿ ಬಿಜಾಪುರ್ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಇಸ್ಲಾಮಿಕ್ ನಾಚ್ ಸ್ಪರ್ಧೆ ಹಾಗೂ ರಾಜ್ಯ ಮಟ್ಟದ ಇಸ್ಲಾಮಿಕ್ ನಾಚ್ ಸ್ಪರ್ಧೆ ಹಾಗೂ ಜಿಲ್ಲಾ ಮಟ್ಟದ ರಸಪ್ರಶ್ನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಈ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಮಕ್ಕಳಿಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಮೊದಲೇ ಬಹುಮಾನ ಪಡೆಯುವಂಥ ಮಕ್ಕಳಿಗೆ ಉಮ್ರಾ ಹಣ್ಣು ಕಳಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಾಚ್ ಸ್ಪರ್ಧೆಯಲ್ಲಿ ಮೊದಲೇ ಬಹುಮಾನ ಪಡೆಯುವಂಥ ಮಕ್ಕಳಿಗೆ 11,000 ರೂಪಾಯಿ ನಗದು ಬಹುಮಾನ ಕೊಡ್ತಾ ಇದ್ದೇವೆ. ದ್ವಿತೀಯ ಸ್ಥಾನ ಪಡೆದಂಥ ಮಕ್ಕಳಿಗೆ 7,000 ರೂಪಾಯಿ ನಗದು ಬಹುಮಾನ ಕೊಡ್ತಾ ಇದ್ದೇವೆ ಹಾಗೂ ತೃತೀಯ ಸ್ಥಾನ ಪಡೆದಂಥ ಮಕ್ಕಳಿಗೆ 5,000 ರೂಪಾಯಿ ನಗದು ಬಹುಮಾನ ಕೊಡುವುದರ ಜೊತೆಯಲ್ಲಿ ಸಮಾಧಾನಕರವಾದ ಬಹುಮಾನಗಳು ಪ್ರತಿ ವಿದ್ಯಾರ್ಥಿಗಳಿಗೆ ಭಾಗವಹಿಸುವಂತಹ ಪ್ರತಿ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ದೇವೆ. ಮಕ್ಕಳಲ್ಲಿ ಅಡಗಿರುವಂತಹ ಕೌಶಲ್ಯವನ್ನು ಹೊರತರುವಂತಹ ಉದ್ದೇಶದಿಂದ ಮೊಹಮ್ಮದಿಯಾನಾಥ್ ಕಮಿಟಿಯು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದೆ. ಉದ್ದೇಶ ಇಷ್ಟೇ, ನಮ್ಮ ಮಕ್ಕಳು ರಾಷ್ಟ್ರದ ಅಭಿವೃದ್ಧಿಗಾಗಿ ಕೊಡಬೇಕಂತ ಕೊಡುಗೆಯನ್ನು ಕೊಡಬೇಕು ಅನ್ನುವಂಥ ಉದ್ದೇಶದಿಂದ ಮಕ್ಕಳಲ್ಲಿರುವ ಅಡಗಿರುವಂತಹ ಈ ಕೌಶಲ್ಯಗಳನ್ನು ಹೊರತರುವಂತಹ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಜಿಲ್ಲೆಯ ವರಿಷ್ಠ ಅಧಿಕಾರಿಗಳು ಹಾಗೂ ಸಾಮಾಜಿಕ ಸೇವಕರು ಜೊತೆಯಲ್ಲಿ ರಾಜಕಾರಣಿಗಳು ಈ ಸಂದರ್ಭದಲ್ಲಿ ಭಾಗವಹಿಸಲಿದ್ದಾರೆ. ತಮ್ಮೆಲ್ಲರನ್ನು ಈ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಆಮಂತ್ರಿಸ್ತಾ ಇದ್ದೇನೆ. ದಯಮಾಡಿ ತಾವು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮಕ್ಕೆ ಶೋಭೆ ತಂದು ಇಸ್ಲಾಮಿಕ್ ಲಿಟ್ರೇಚರ್ ಬಗ್ಗೆ ತಾವು ಮಕ್ಕಳ ಜೊತೆಯಲ್ಲಿ ಅರಿಯಬೇಕು ಅನ್ನೋಂಥ ವಿಷಯವನ್ನು ಹೇಳಿ ನಾನು ನನ್ನ ಮಾತನ್ನು ಮುಗಿಸ್ತೇನೆ.